ಸ್ನೇಹಿತರೆ, ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಹಾಭಾರತ ಕಥಾಮೃತ ಮುಂದುವರಿದ ಭಾಗ ನೋಡೋಣ ಬನ್ನಿ. ಮಾತಿನಲ್ಲಿ ಮುಳುಗಿ ಹೋಗಿದ್ದ ಕೃಷ್ಣ ಅರ್ಜುನರು ತಿರುಗಾಡುತ್ತಾ ಉಳಿದವರಿಂದ ದೂರವಾಗಿದ್ದರು. ಅವರು ಒಂದು ಏಕಾಂತ ಸ್ಥಳವನ್ನು ತಲುಪಿ ಅಲ್ಲಿ ವಿಶ್ರಾಂತಿಗೆ ಕುಳಿತರು. ಅದೊಂದು ಪ್ರಕೃತಿಯ ರಮಣೀಯ ತಾಣವಾಗಿತ್ತು. ಅವರು ಅಲ್ಲಿ ಕುಳಿತಿದ್ದಂತೆ ತೇಜಸ್ವಿ ಬ್ರಾಹ್ಮಣನೊಬ್ಬ ಅವರೆದುರು ಪ್ರತ್ಯಕ್ಷನಾದ. ಅವನು ದೇವದಾರು ಮರದಂತೆ ಎತ್ತರಕ್ಕೆ ಸಪೂರನಾಗಿದ್ದ. ಘನವಾದ ವ್ಯಕ್ತಿತ್ವ. ಅವನ ದೇಹ ಸ್ವರ್ಣಕಾಂತಿಯುಕ್ತವಾಗಿತ್ತು. ಬಿಳಿ ಕಪ್ಪು ಕೂದಲು ಮಿಶ್ರಿತ ಮೀಸೆ, ತಾಮ್ರವರ್ಣದ ದೇಹ, ತಲೆಗೂದಲು ಜಡೆಗಟ್ಟಿತ್ತು. ಬ್ರಾಹ್ಮಣ ಪ್ರತ್ಯಕ್ಷನಾದ ಕೂಡಲೇ ಸರ್ವಜ್ಞನಾದ ಕೃಷ್ಣನಿಗೆ ಅವನು ಅಗ್ನಿದೇವತೆ ಎಂದು ಗೊತ್ತಾಗಿ ಹೋಯಿತು. ಅವನು ಮತ್ತು ಅರ್ಜುನ ಎದ್ದು ನಿಂತರು. ಭಯಭಕ್ತಿ ಹುಟ್ಟಿಸುವಂತಿದ್ದ ಆ ಅಪರಿಚಿತ ನುಡಿದ, ಮಹಾನ್ ಶೂರರೇ, ಪರಾಕ್ರಮಿಗಳೇ, ನನಗೆ ನಿಮ್ಮಿಂದ ಒಂದು ಉಪಕಾರವಾಗಬೇಕಿದೆ. ನಾನೊಬ್ಬ ಬ್ರಾಹ್ಮಣ. ನನಗೆ ಸದಾಕಾಲವೂ ಹಸಿವು. ನನ್ನ ಹಸಿವನ್ನು ತೃಪ್ತಿಪಡಿಸುವಷ್ಟು ಆಹಾರ ಸಿಗುತ್ತಿಲ್ಲ. ಕೃಷ್ಣ ಹೇಳಿದ, ಪೂಜ್ಯ ಬ್ರಾಹ್ಮಣರೇ, ನಿಮಗೆ ತೃಪ್ತಿಯಾಗುವಷ್ಟು ಆಹಾರವನ್ನು ಒದಗಿಸಲು ನಾವು ಸಿದ್ಧರಿದ್ದೇವೆ. ಬ್ರಾಹ್ಮಣ ನುಡಿದ, ಮಹನೀಯರೇ, ಸಾಧಾರಣ ಆಹಾರದಲ್ಲಿ ನನಗೆ ಆಸಕ್ತಿ ಇಲ್ಲ. ನಾನು ಅಗ್ನಿದೇವತೆ. ಈ ಕಾಂಡವನ ನಾನು ಹಂಬಲಿಸುತ್ತಿರುವ ಆಹಾರ. ಆದರೆ ಇದು ಸ್ವತಃ ಇಂದ್ರನ ರಕ್ಷಣೆಯಲ್ಲಿದೆ. ಆದ್ದರಿಂದ ನಾನು ಇದನ್ನು ಕಬಳಿಸಲಾರೆ. ಸರ್ಪಗಳ ದೊರೆಯಾದ ತಕ್ಷಕ ರಾಜ ಇಂದ್ರನ ಆಪ್ತಗೆಳೆಯ. ತಕ್ಷಕ ರಾಜ ಇಲ್ಲಿ ತನ್ನ ಅನುಚರರೊಂದಿಗೆ ವಾಸಿಸುತ್ತಿದ್ದಾನೆ. ಅವನಿಂದಾಗಿಯೇ ಇಂದ್ರ ಈ ಅರಣ್ಯವನ್ನು ತನ್ನ ವಶಕ್ಕೆ ತೆಗೆದುಕೊಂಡಿದ್ದಾನೆ. ಇಲ್ಲಿ ಅಗ್ನಿಯ ಸುಳಿವು ಕಂಡ ಕೂಡಲೇ ಇಂದ್ರ ಮಳೆಯನ್ನು ಕಳುಹಿಸುತ್ತಾನೆ. ನೀವು ಮಹಾನ್ ಆಯುಧಗಳ ಒಡೆಯರು. ನಿಮ್ಮಲ್ಲಿ ನನ್ನ ಪ್ರಾರ್ಥನೆ ಇಷ್ಟೇ. ನಾನು ಈ ಅರಣ್ಯವನ್ನು ಕಬಳಿಸತೊಡಗಿದಂತೆ ಇಂದ್ರನ ಮಳೆ ನನಗೆ ಅಡ್ಡಿಯಾಗದಂತೆ ನೋಡಿಕೊಳ್ಳಿ. ಅಷ್ಟು ಸಾಕು. ಯಾವೊಂದು ಪ್ರಾಣಿಯೂ ಪಾರಾಗಬಾರದು. ಜನಮೇಜಯ ಮಧ್ಯೆ ಬಾಯಿ ಹಾಕಿ, ವೈಶಂಪಾಯನರೇ, ಪಶುಪಕ್ಷಿ ಮೊದಲಾಗಿ ಪ್ರಾಣಿ ಸಂಕುಲಗಳ ವಾಸಸ್ಥಾನವಾಗಿದ್ದ ಅರಣ್ಯವನ್ನೇ ಅಗ್ನಿಯು ಏಕೆ ಬಯಸಿದ? ವೈಶಂಪಾಯನರು ಇದಕ್ಕೂ ಮೊದಲು ಸಂಭವಿಸಿದ್ದನ್ನು ಹೇಳಲಾರಂಭಿಸಿದರು. ಒಂದಾನೊಂದು ಕಾಲದಲ್ಲಿ ಶ್ವೇತಕಿ ಎಂಬ ಸಾಮ್ರಾಟನಿದ್ದ. ಅವನೊಬ್ಬ ಸುವಿಖ್ಯಾತನಾದ ಮಹಾಚಕ್ರವರ್ತಿ. ಅವನು ಹಲವಾರು ಯಾಗಯಜ್ಞಗಳನ್ನು ಆಚರಿಸಿದ್ದ. 12 ವರ್ಷಗಳಷ್ಟು ಸುದೀರ್ಘ ಕಾಲ ನಡೆಯುವಂಥ ಯಜ್ಞವೊಂದನ್ನು ಮಾಡುವುದಾಗಿ ಅವನು ಶಪಥ ತೊಟ್ಟ. ಈ ಯಜ್ಞದಲ್ಲಿ ಸಾವಿರಾರು ಮಂದಿ ಋಷಿ ಮುನಿಗಳು, ಬ್ರಾಹ್ಮಣರು ಭಾಗವಹಿಸಿದರು. ಯಜ್ಞದಲ್ಲಿ ಆಹುತಿ ಅರ್ಪಣೆ ಸಾಗಿದಂತೆ ಯಜ್ಞ ಕಾರ್ಯವನ್ನು ನಿರ್ವಹಿಸುತ್ತಿದ್ದ ಯಾಜ್ಞಿಕರು ಯಜ್ಞಕುಂಡದಿಂದ ಬರುತ್ತಿದ್ದ ಹೊಗೆಯನ್ನು ತಾಳಲಾರದೆ ದೂರ ಸರಿದರು. ಹೊಗೆ ಅವರ ಕಣ್ಣಿಗೆ ಅಡರಿ ದೃಷ್ಟಿ ದುರ್ಬಲವಾಯಿತು. ಆಗ ಶ್ವೇತಕಿ ಬಹಳ ಕಷ್ಟಪಟ್ಟು ಯಜ್ಞ ಕಾರ್ಯ ಮುಗಿಸಲು ಪುರೋಹಿತರನ್ನು ಹುಡುಕಿ ತಂದ. ಇದಾದ ನಂತರ 100 ವರ್ಷಗಳ ಕಾಲ ನಡೆಯುವಂಥ ಇನ್ನೊಂದು ಯಜ್ಞವನ್ನು ಮಾಡುವ ಅಪೇಕ್ಷೆ ಶ್ವೇತಕಿಯಲ್ಲಿ ಉಂಟಾಯಿತು. ಈ ಯಜ್ಞ ಮಾಡಲು ಯಾಜ್ಞಿಕರು ಯಾರೂ ಮುಂದೆ ಬರಲಿಲ್ಲ. ಅವನು ಮತ್ತೆ ಮತ್ತೆ ಯಾಜ್ಞಿಕರನ್ನು ಭೇಟಿ ಮಾಡಿ ಅವರಿಗೆ ಯಥೇಚ್ಛವಾಗಿ ದಾನ ಧರ್ಮಗಳನ್ನು ಕೊಟ್ಟು ಯಜ್ಞ ಕಾರ್ಯ ನಡೆಸಿಕೊಡುವಂತೆ ವಿನೀತನಾಗಿ ಪ್ರಾರ್ಥಿಸಿದ. ಆದರೆ ಆ ಬ್ರಾಹ್ಮಣರು ನಿರಾಕರಿಸಿದರು. ಇದರಿಂದ ಅವನಿಗೆ ಘಾಸಿಯಾಯಿತು. ಕೋಪದಿಂದ ಸಿಡಿದು ಮಾತನಾಡಿದ. ಆದರೆ ಯಾಜ್ಞಿಕ ಬ್ರಾಹ್ಮಣರು ಒಪ್ಪಲಿಲ್ಲ. ಹೀಗಾಗಿ ಶ್ವೇತಕಿ ಕೈಲಾಸ ಪರ್ವತಕ್ಕೆ ಹೋಗಿ ಉಗ್ರ ತಪಸ್ಸು ಮಾಡಿದ. ಅವನ ತಪಸ್ಸನ್ನು ಮೆಚ್ಚಿ ಶಿವ ಪ್ರತ್ಯಕ್ಷನಾದ. ಏನು ಹೊರಬೇಕು ಕೇಳು ಎಂದ. ಭಗವಂತ ಸ್ವಯಂ ಶಂಕರನೇ ಯಜ್ಞ ಕಾರ್ಯವನ್ನು ನಡೆಸಿಕೊಡಬೇಕೆಂದು ಶ್ವೇತಕಿ ಕೇಳಿಕೊಂಡ. ಆಗ ಭಗವಂತನು ಇಂದ್ರಿಯ ನಿಗ್ರಹದಿಂದ 12 ವರ್ಷಗಳ ಕಾಲ ವ್ರತವೊಂದನ್ನು ಆಚರಿಸುವಂತೆ ತಿಳಿಸಿದ. ಶ್ವೇತಕಿ ಹಾಗೆಯೇ ಮಾಡಿದ. ಭಗವಂತನಿಗೆ ಸಂತೋಷವಾಯಿತು. ದೂರ್ವಾಸ ಮುನಿಗಳೆಂಬ ಮಹರ್ಷಿಯೊಬ್ಬರಿದ್ದಾರೆ.
ಅವರೊಳಗೆ ಸ್ವತಃ ಭಗವಂತನೇ ಇದ್ದಾನೆ. ದೈವಾಂಶ ಸಂಭೂತರಾದ ದೂರ್ವಾಸ ಮುನಿಗಳು ಯಜ್ಞ ನಡೆಸುವರು ಎಂದು ಭಗವಂತ ನುಡಿದ. ಅದರಂತೆ ಈ ಯಜ್ಞ ನಡೆಯಿತು. ಅದೊಂದು ಸ್ಮರಣೀಯ ಘಟನೆಯಾಯಿತು. ಈ ಯಜ್ಞದಲ್ಲಿ ಅಗ್ನಿ ನಿರಂತರವಾಗಿ ಆಹುತಿ ಪಡೆದ. ಅಗ್ನಿಕುಂಡಕ್ಕೆ ತಂದು ಸುರಿಯುತ್ತಿದ್ದ ಆಹುತಿಯನ್ನು ಜೀರ್ಣಿಸಿಕೊಳ್ಳುವುದು ಅಗ್ನಿಯಿಂದಾಗಲಿಲ್ಲ. ಅಗ್ನಿ ದುರ್ಬಲನಾಗುತ್ತಾ ಹೋದ. ಅಗ್ನಿ ಬ್ರಹ್ಮನ ಬಳಿಗೆ ಹೋಗಿ ತನ್ನ ಜೀರ್ಣಶಕ್ತಿ ವೃದ್ಧಿಸುವಂತೆ ಅನುಗ್ರಹ ಮಾಡಿ ಎಂದು ಬೇಡಿಕೊಂಡ. ಕಾಂಡವವನವನ್ನು ಕಬಳಿಸುವಂತೆ ಬ್ರಹ್ಮದೇವ ಅಗ್ನಿಗೆ ತಿಳಿಸಿದ. ಕಾಂಡವವನದಲ್ಲಿರುವ 100 ಪ್ರಾಣಿಗಳ ಕೊಬ್ಬನ್ನು ಸೇವಿಸಿದಲ್ಲಿ ನಿನ್ನ ಆರೋಗ್ಯ ಮೊದಲಿನಂತಾಗುವುದು ಎಂದು ಬ್ರಹ್ಮ ತಿಳಿಸಿದ. ಅಗ್ನಿ ತಾನೊಬ್ಬನೇ ಅರಣ್ಯವನ್ನು ದಹಿಸುವ ಪ್ರಯತ್ನ ಮಾಡಿದ. ಅರಣ್ಯ ಹೊತ್ತಿ ಉರಿಯುತ್ತಾ ಜ್ವಾಲೆಗಳು ದಗದಗಿಸುತ್ತಿದ್ದಾಗ 100 ಆನೆಗಳು ತಮ್ಮ ಸೊಂಡಿಲುಗಳಿಂದ ನೀರು ತಂದು ಅಗ್ನಿಯ ಮೇಲೆ ಸುರಿಸಿದವು. ಉಳಿದ ಪ್ರಾಣಿಗಳು ಅಗ್ನಿ ನಂದಿಸುವ ಕಾರ್ಯದಲ್ಲಿ ಆನೆಗಳ ಜೊತೆ ಸೇರಿಕೊಂಡವು. ಅಗ್ನಿ ತಣ್ಣಗಾಯಿತು. ಹತಾಶನಾದ ಅಗ್ನಿ ಬ್ರಹ್ಮನಲ್ಲಿಗೆ ಓಡಿ ಆದುದೆಲ್ಲವನ್ನು ವರದಿ ಮಾಡಿದ. ಬ್ರಹ್ಮ ಕ್ಷಣಕಾಲ ಯೋಚಿಸಿದ ನಂತರ ನೀನು ತಾಳ್ಮೆಯಿಂದ ಸ್ವಲ್ಪ ಕಾಲ ಕಾಯಬೇಕು ಎಂದು ತಿಳಿಸಿದ. ನರ ಮತ್ತು ನಾರಾಯಣ ನಿನ್ನ ರಕ್ಷಣೆಗೆ ಬರುತ್ತಾರೆ, ಅಲ್ಲಿಯವರೆಗೆ ಕಾಯಬೇಕು. ಈಗ ನರನಾರಾಯಣರು ಭೂಮಿಯ ಮೇಲೆ ಅರ್ಜುನ ಮತ್ತು ಕೃಷ್ಣರಾಗಿ ಅವತರಿಸಿದ್ದಾರೆ. ಕೃಷ್ಣ ಮತ್ತು ಅರ್ಜುನರು ಕಾಡಿನ ಸಮೀಪ ಸಂಭಾಷಣೆಯಲ್ಲಿ ತೊಡಗಿರುವುದನ್ನು ಕಂಡ ಅಗ್ನಿ ಕೂಡಲೇ ಅವರೆದುರು ಪ್ರತ್ಯಕ್ಷನಾಗಿ ಕಾಂಡವ ಅರಣ್ಯ ಕಬಳಿಸಲು ಸಹಾಯ ಮಾಡುವಂತೆ ಕೇಳಿಕೊಂಡ. ಧನ್ಯವಾದಗಳು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮಹಾಭಾರತ ಮುಂದುವರಿಯಲಿದೆ. ಧನ್ಯವಾದಗಳು.